ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ RJ ಸುನಿಲ್, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ನನ್ನ ಓಟು ನನ್ನ ಮಾತು ಇವತ್ತಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಒನ್ ಮೋರ್ ಅಂತೇಳಿ ಮತ್ತೊಮ್ಮೆ ನಾವು ಬಂದಿದ್ದೀವಿ ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ. ಸದ್ಯಕ್ಕೆ ಅಭ್ಯರ್ಥಿಗಳೆಲ್ಲ ನಾಮಿನೇಷನ್ ಮಾಡಿದ್ದಾರೆ, ಎಲ್ಲ ಒಂದೊಂದು ರೌಂಡ್ ಕ್ಷೇತ್ರನೂ ಸುತ್ಕೊಂಡು ಬಂದಿದ್ದಾರೆ. ಬಟ್ ಈಗ ಅಭ್ಯರ್ಥಿಗಳ ಪರವಾಗಿ ಅಥವಾ ಚುನಾವಣಾ ಪಕ್ಷಗಳ ಪರವಾಗಿ ಏನು ಹೇಳ್ತಾರೆ ನಮ್ಮ ಮತದಾರ ಬಂಧುಗಳು, ಬನ್ನಿ ಕೇಳೋಣ ಇವತ್ತಿನ ನನ್ನ ಓಟು ನನ್ನ ಮಾತು ಕಾರ್ಯಕ್ರಮದಲ್ಲಿ. ಲೆಟ್ಸ್ ಗೋ, ಕಮ್ ಆನ್. ಸದ್ಯಕ್ಕೆ ಮೈಸೂರು ಲೋಕಸಭಾ ಕ್ಷೇತ್ರದ ಹುಣಸೂರಲ್ಲಿ ಇವತ್ತು ನಾನಿದ್ದೀನಿ. ಬನ್ನಿ, ಒಂದು ಟೀ ಹೋಟ್ಲಿದೆ, ಒಂದು ಪ್ಯಾನೆಲ್ ಡಿಸ್ಕಷನ್ ನಡೀತಾ ಇದೆ. ಸಾಕಷ್ಟು ಟೀ ಹೋಟ್ಲುಗಳು ಈ ಥರ ರಾಜಕೀಯ ಚರ್ಚೆ ಸಿಕ್ಕಾಪಟ್ಟೆ ರಂಗಾಗಿ ನಡೀತಾ ಇರುತ್ತೆ. ಸರ್ ನಮಸ್ಕಾರ ಯಜಮಾನ್ರೆ, ಹೆಂಗಿದೆ ಕಾವು ಎಲೆಕ್ಷನ್ದು? ಎಲ್ಲ ನಾಮಿನೇಷನ್ ಆಯಿತು, ಒಂದು ರೌಂಡ್ ಪ್ರಚಾರಕ್ಕೂ ಬಂದಿದ್ದಾರೆ, ಏನಂತೀರಾ? ಇಲ್ಲಿ ಹುಣಸೂರ್ಲಿ ಮಹಾರಾಜರ ಹಿಂದೆ ನಮ್ಮ ಕೃಷ್ಣರಾಜ ಒಡೆಯರವರ ಕೊಡುಗೆ ಇದೆಯಲ್ಲ, ಅದರಿಂದ ನಮ್ಮ ಮಹಾರಾಜರಿಗೆ ಎಲ್ಲರೂ ಮಾಡಬೇಕು, ಅವ್ರ ಋಣ ತೀರಿಸ್ಬೇಕು ಅಂತೇಳಿ ಒಂದು ವಾತಾವರಣ ಇದೆ ಎಲ್ಲ ಮಹಾರಾಜರ ಕಡೆ. ಹಂಗಾರೆ ಕಾಂಗ್ರೆಸ್ ಅವರು ಗ್ಯಾರಂಟಿ ಕೊಟ್ಟಿರೋ ಕಡೆ ಯಾರು ಒಲವು ತೋರಿಸ್ತಾರೆ? ಗ್ಯಾರಂಟಿ ಇದ್ರೆ ಅದೇ ಥರ ಇನ್ವ್ಯಾಲ್ಯೂಡ್ ಆಯ್ತಲ್ಲ, ಕರೆಂಟ್ ಕೊಡಲಿಕ್ಕೆ 2.5 ಲಕ್ಷ ಖರ್ಚು ಮಾಡಬೇಕು. ಆಮೇಲೆ ಇದು ಸ್ಟಾಂಪ್ ಪೇಪರ್ ತಗೊಂಡ್ರೆ 100 ರೂಪಾಯಿದು ಸ್ಟಾಂಪ್ ಪೇಪರ್ ತಗೋಬೇಕೀಗ. ಆಮೇಲೆ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ 30 ರೂಪೀಸ್ ಇದು 30% ಹೆಚ್ಚಿಗೆ ಮಾಡವ್ರೆ. ಪಾನಿ 20 ರೂಪಾಯಿ ಇತ್ತು, 30 ರೂಪಾಯಿ ಮಾಡವ್ರೆ. ಈ ಥರದ್ದು ಇದೆಯಲ್ಲ, ಹಂಗಾಗಿ ಅದಕ್ಕೆ ಎಷ್ಟು ಗ್ಯಾರಂಟಿಗಳದ್ದು ಕೆಲವು ಉಪಯೋಗ ಇದೆಯೋ ಅಷ್ಟೇ ರೈತರಿಗೆ ಅನಾನುಕೂಲನೂ ಇದೆ. ಹೇಳಿ ಸರ್, ನಿಮ್ಮ ಪ್ರಕಾರ? ಮೈಸೂರು ಗ್ರಾಮಾಂತರ ಭಾರತೀಯ ಜನತಾ ಪಾರ್ಟಿ ಉಪಾಧ್ಯಕ್ಷರು. ಹೆಂಗಿದೆ ಈ ಸಲ ಕಾವು? ಕಾವು ಈ ಸರಿ ಚೆನ್ನಾಗಿದೆ. ಭಾರತೀಯ ಜನತಾ ಪಾರ್ಟಿ ಮತ್ತು ಜಾತ್ಯತೀತ ಜನತಾದಳ ಮೈತ್ರಿಕೂಟದಲ್ಲಿ ಚುನಾವಣೆ ಎದುರಿಸ್ತಾರಂಥದ್ದು. ನಮ್ಮ ಯಾರು ಈಗ ಅಭ್ಯರ್ಥಿಯಾಗಿದ್ದಾರೆ ಅವರು ಖಂಡಿತ ಗೆದ್ದೇ ಗೆಲ್ತಾರೆ ಅನ್ನೋ ಭರವಸೆ ನಮಗೈತೆ. ಮತ್ತೆ ಹೇಳ್ತಾರೆ ನಮ್ಮಷ್ಟು ಕಾಂಗ್ರೆಸ್ ಅಭ್ಯರ್ಥಿ ಅಷ್ಟು ಸ್ಟ್ರಾಂಗ್ ಇನ್ಯಾರು ಇಲ್ಲ ಮೈಸೂರಲ್ಲಿ ಅಂತ. ಕಾಂಗ್ರೆಸ್ ಅಭ್ಯರ್ಥಿ ಲೆಕ್ಕಕ್ಕೆ ಬರೋದೇ ಇಲ್ಲ ಇಲ್ಲಿ ಅನ್ಕೋಬೋದು. ಯಾಕೆಂತಂದರೆ ಕಾಂಗ್ರೆಸ್ ಆದಂಥ ಓಟ್ ಇರ್ಬೋದು ಹೊರತು ಲಕ್ಷ್ಮಣ್ ಅವರಿಂದ ಯಾವುದೇ ಥರ ಓಟ್ ಇಲ್ಲ. ಕಾಂಗ್ರೆಸ್ ಆದಂಥ ಓಟು ಇದ್ದಾವೆ, ಅದನ್ನು ನಾವಿಲ್ಲ ಅಂತ ಅನ್ನೋಕ್ಕಿಲ್ಲ. ಆದರೆ ವೈಯಕ್ತಿಕವಾಗಿ ಲಕ್ಷ್ಮಣ್ ಅವ್ರದ್ದು ಯಾವುದೂ ಓಟ್ ಇಲ್ಲ. ಆ ಲೆಕ್ಕ ಹೋಲಿಸ್ಕೊಂಡ್ರೆ ನಮ್ಮ ಮಹಾರಾಜರಿಗೆ ಬೇಕಾದಷ್ಟು ಓಟ್ ಇದೆ. ಅದ್ರ ಜೊತೆಗೆ ನರೇಂದ್ರ ಮೋದಿಜಿಯವರು ಕೊಟ್ಟಂಥ ಕಾರ್ಯಕ್ರಮಗಳು ಏನು ಉಜ್ವಲ್ ಯೋಜನೆ ಇರ್ಬೋದು, ಕಿಸಾನ್ ಸನ್ಮಾನ್ ಯೋಜನೆ ಇರ್ಬೋದು, ಜಲ್ ಜೀವನ್ ಮಿಷನ್ ಇರ್ಬೋದು, ಕಾರಿಡಾರ್ ರಸ್ತೆಗಳಿರ್ಬೋದು, ನಮ್ಮ ದೇಶ ಕಾಯೋ ಯೋಧರಿಗೆ ರಕ್ಷಣೆ ಕೊಡುವಂಥದ್ದು ಇರ್ಬೋದು, ಪ್ರತಿಯೊಂದು ಹೆಚ್ಚು ಕಡಿಮೆ 250ರಿಂದ 300 ಯೋಜನೆಗಳನ್ನ ಕೊಟ್ಟಿದ್ದಾರೆ ಈಗ 10 ವರ್ಷದೊಳಗಡೆ. ಅದ್ರ ಜೊತೆಗೆ ನಮ್ಮ ಪ್ರತಾಪ್ ಸಿಂಹರವರು ಹುಣಸೂರು ಕೊಟ್ಟಂಥ ಕೊಡುಗೆ ಬೇಕಾದಷ್ಟಿದ್ದಾವೆ. ಜಲ್ ಜೀವನ್ ಮಿಷನಲ್ಲಿ 273 ಕೋಟಿ ತಂದಿದ್ದಾರೆ. ನಮ್ಮ ಹೊಗೆಸೊಪ್ಪು ಬೆಳೆಗಾರರಿಗೆ ಕಮಿಷನ್ನು, ರೈತ ಕಮಿಷನ್ 18 ರೂಪಾಯಿ ಕಮಿಷನ್ ಇತ್ತು, 18 ರೂಪಾಯಿ ಕಮಿಷನ್ನ 0 ಮಾಡಿದ್ದಾರೆ. ಇನ್ನು 16 ಕೆಲವು ಕೆಲಸನ ನಮ್ಮ 10 ವರ್ಷದಿಂದ ಪ್ರತಾಪ್ ಸಿಂಹ ಅವ್ರು ಮಾಡವ್ರೆ. ನೋಡ್ರೆ ಏನಂತೀರಾ ಈ ಸಲ? ಎಲ್ಲ ನಾವು ಒಡೆಯರಿಗೆ ಮಾಡಬೇಕು ಅಂತ ಇದೀವಿ. ಫುಲ್ ನಿಮ್ಮ ಗೌಡ್ರ ಅಭ್ಯರ್ಥಿ ಲಕ್ಷ್ಮಣ್ ಅವರು. ಗೌಡ್ರು ಲಕ್ಷ್ಮಣ ಯಾರು ಅಂತಾನೆ ಗೊತ್ತಿಲ್ಲ ಒಕ್ಕಲಿಗರಿಗೆ. ಮತ್ತೇನು ಒಳ್ಳೆ ಸ್ಟ್ರಾಂಗ್ ಅಭ್ಯರ್ಥಿ, ನನ್ನನ್ನು ನಮ್ಮ ಬಂಧುಗಳು ನಮ್ಮ ಕುಲ ಬಾಂಧವ್ರು ಕೈ ಹಿಡಿತಾರೆ ಅಂತಾರಲ್ಲ? ಕುಲ ಬಾಂಧವರು ಯಾವುದೇ ಕಾರಣಕ್ಕೂ ಕೈ ಹಿಡಿಯಲ್ಲ. ಕುಮಾರಸ್ವಾಮಿ ಅವರಿಗೆ ಕೈ ಹಿಡಿತಾರೆ. ಅವರು ದೇವೇಗೌಡರು ಕುಮಾರಸ್ವಾಮಿ ಅಂತ ನೋಡ್ತಾರೆ. ಇಲ್ಲಿ DK ಶಿವಕುಮಾರ್ ಬಂದು ನಿಂತ್ರು, DK ಶಿವಕುಮಾರ್ ನಿಂತ್ರು ಗೆಲ್ಲೋದೇ ಒಡೆಯರು. 20,000 ಲೀಡಿಂಗು, 25,000 ಲೀಡಿಂಗು ಹುಣಸೂರು ತಾಲೂಕು. ಲೆಕ್ಕನೇ ಇಲ್ಲ. ಯಾಕಂದರೆ ನಾವು ಎಂಟೇರು ಕೊಡಗು ಮತ್ತು ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ 2 ಲಕ್ಷದ ಮೇಲೆ ನಾವು ಲೀಡಲ್ಲಿ ಗೆಲ್ತೀವಿ ಸರ್. 2 ಲಕ್ಷದ ಮೇಲೆ 2 ಲಕ್ಷದ ಲೀಡಲ್ಲೇ ಗೆಲ್ಲೋದು, ಅದಕ್ಕಿಂತ ಕಡಿಮೆ ಇಲ್ಲ. ಅಲ್ಲ ಸರ್, ಹುಣಸೂರು ಮಾಜಿ MLA ಮಂಜುನಾಥ್ ಅವ್ರು ಹವಾ ಇಲ್ವಾ ಇಲ್ಲಿ ಕಾಂಗ್ರೆಸ್? ಸರ್ ಮಂಜುನಾಥ್ ಅವರೇ ಸೋತಬಿಟ್ಟವರಲ್ಲ ಸರ್. ಓಕೆ, ಅವ್ರ ಮಾತು ನಡೆಯಲ್ವಾ? ಸೋತೋಗಿದ್ರು ಸರ್. ಇದು ನರೇಂದ್ರ ಮೋದಿ ಅವರ ಚುನಾವಣೆ ಸರ್. ಇದು ದೇಶದ ಚುನಾವಣೆ ಸರ್. ಇದು ದೇಶದ ಭದ್ರತಾ ಚುನಾವಣೆ ಸರ್. ಇಲ್ಲಿ ಯಾವುದೇ ವ್ಯಕ್ತಿಯ ವರ್ಚಸ್ಸಿನ ಮೇಲೆ ಚುನಾವಣೆ ನಡೆಯೋದಿಲ್ಲ. ಹಂಗಾರೆ ಕಾಂಗ್ರೆಸ್ ಬಂದರೆ ದೇಶ ಭದ್ರವಾಗಿರಲ್ವಾ? ಎಲ್ಲಿದೆ ಸರ್ ಭದ್ರ? ಎಲ್ಲಿದೆ ಸರ್? ಈಗ ಆಲ್ರೆಡಿ ಈಗ ರಾಜ್ಯದಲ್ಲಿ ಬಂದಮೇಲೆ ನೀವು ಅಲ್ಲೇ ಇದು ಬಾಂಬ್ ಬ್ಲಾಸ್ಟ್ ನೋಡಿದ್ರಿ, ಮಂಗಳೂರು ಬಾಂಬ್ ಬ್ಲಾಸ್ಟ್ ನೋಡಿದ್ರಿ, ಆಗಲೇ ದೊಂಬಿ ಗಲಾಟೆಗಳು ನೋಡ್ತಾ ಇದ್ದೀರಿ, ಎಷ್ಟೆಷ್ಟು ಕೊಲೆಗಳು ನಡೀತಾ ಇದೆ ನೋಡ್ತಾ ಇದ್ದೀರಿ. ಕಾಂಗ್ರೆಸ್ ಅಂತಂದರೆ ಅದು ಒಂದು ಕುಮ್ಮಕ್ಕಿನ ಪಕ್ಷ. ಕಾಂಗ್ರೆಸ್ ಅಂತಂದರೆ ಒಂದು ಕೋಮಿನ ಪರವಾಗಿರತಕ್ಕಂಥ ಪಕ್ಷ. ಈ ದೇಶದ ಭಾವನಾತ್ಮಕವಾಗಿ ಸಂವಿಧಾನವಾಗಿ ವಿರುದ್ಧವಾಗಿರ್ತಕ್ಕಂಥ ಪಕ್ಷ ಅದು. ಸಂವಿಧಾನ ಹೆಸರು ಹೇಳ್ತಾರೆ, ಸಂವಿಧಾನ ವಿರೋಧಿ ಅಂತ BJP ಮೇಲೆ ಗೂಬೆ ಕೂರಿಸ್ತಾರೆ. ಆದರೆ ಅವರಷ್ಟು
ಕೆಟ್ಟ ಮನಸ್ಥಿತಿಯ ರಾಜಕೀಯ ವ್ಯವಸ್ಥೆ ಇರ್ತಕ್ಕಂಥದ್ದು ಕಾಂಗ್ರೆಸ್ನಲ್ಲಿ ಸರ್. ಅಲ್ಲ ಸರ್, ಮೈಸೂರು ಸಿದ್ದರಾಮಯ್ಯನವರ ತವರು ಕ್ಷೇತ್ರ, ಇಲ್ಲೇ ಕಾಂಗ್ರೆಸ್ ಬಿದ್ದೋಗುತ್ತೆ. ಹೌದು ಸರ್, ಬಿದ್ದೋಗುತ್ತೆ ಸರ್. ಅದು ಏನಿದ್ರು ವ್ಯಕ್ತಿ ಮೇಲೆ ಬರ್ತಿತ್ತು ಅವಾಗ. ಈಗ ಜಾತಿ ರಾಜಕಾರಣ ಏನೂ ನಡೆಯಲ್ಲ. ಈಗ ಮೋದಿ ಇದ್ರ ಮೇಲೆ ವರ್ಚಸ್ ಮೇಲೆ ಬರೋದು ಸರ್. ಈಗ ಸಾಮಾನ್ಯವಾಗಿ ಇಲ್ಲಿ ಮೋದಿ ಅವ್ರದ್ದು ಏನು ಕಾರ್ಯಕ್ರಮ ಇದೆ ಹೇಳಿಲ್ವ, ಹೇಳಿಲ್ವ ಆ ರೀತಿ ಅದೇ ಯೋಜನೆಗಳು ಯಾವುದೇ ಥರದಲ್ಲೂ ಮಿಸ್ ಆಗಲ್ಲ ಸರ್. ಕೈ ಹಿಡ್ದೇ ಹಿಡಿತದೆ. ಇಲ್ಲಿ BJP ಗೆಲ್ಲೋದು ಕಡೆ ಸಾಧಿತ್ತು ಸರ್. ಈ ಸಲ ಯಾರನ್ನು ಗೆಲ್ಲಿಸ್ತೀರಾ ಹುಣಸೂರಲ್ಲಿ? ಸರ್, ಹುಣಸೂರಲ್ಲಿ ಜನಗಳು ಪ್ರಜ್ಞಾವಂತರು, ಎಲ್ಲರೂ ಜನಗಳು ಮಹಾರಾಜರು ಮಾಡೋ ಕೊಡುಗೆಗಳಲ್ಲಿ ಭಾಳ ಜನ ನೆನೆಸ್ಕೊಂಡು ಸಿದ್ದರಾಮಯ್ಯ ಅವರು ಸ್ಥಳೀಕರಾಗಿ ಮಹಾರಾಜರ ಮೇಲೆ ದ್ವೇಷ ಸಾಧಿಸ್ತಾರೆ. ಯಾಕೋ ಏನೋ ಗೊತ್ತಿಲ್ಲಪ್ಪ, ಅವರು ಮಹಾರಾಜ ಅಂದರೆ ದೊಡ್ಡದ ಅಂತಾರೆ. ಚಾಮುಂಡೇಶ್ವರಿಗೆ ಬಗ್ಗೆ ಗೌರವ ಇಲ್ಲ. ನಮ್ಮ ಮೋದಿಯವರ ಸರ್ಕಾರ ಇರೋದ್ರಿಂದ 370 ಕ್ಯಾನ್ಸಲ್ ಆಗಿದೆ. ಯಾಕೆ? ಅಖಂಡ ಭಾರತ ಒಂದಾಗಿರಲಿ ಅಂತ. ಅವತ್ತಿನ ದಿನ ಅಂಬೇಡ್ಕರ್ನೇ ಅದನ್ನ ವಿರೋಧ ಮಾಡಿದ್ರು. 370 ಇರಬಾರ್ದು, ಅದನ್ನು ಕೊಟ್ಟಿರೋದು ಕಾನೂನಾತ್ಮಕ ಕೊಟ್ಟಿದ್ವೇ ಹೊರತು ಅದನ್ನು ಯಾರೂ ದುರುಪಯೋಗ ಮಾಡ್ಕೋಬಾರ್ದು ಅಂತ. ಕಾಶ್ಮೀರಕ್ಕೆ ಕಾಂಗ್ರೆಸ್ ಸರ್ಕಾರನೇ 370 ಘೋಷಣೆ ಮಾಡಿದ್ದು. ಅವೆಲ್ಲ ಮಾಡಿದ್ದು ಯಾಕೆ ಅಂದರೆ ಆ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಇದ್ರೂ ಆ ರಾಜ್ಯ ಬೇರೆ ದೇಶದ ಥರ ಇತ್ತು. ಇವೆಲ್ಲ ಇರೋದ್ರಿಂದ ಕರ್ನಾಟಕ ಇಡೀ ದೇಶದಲ್ಲಿ ರಾಮ ರಾಜ್ಯ ಆಗಬೇಕು ಅಂತ ಶ್ರೀರಾಮನ ಮಂದಿರನ ಮಾಡಿದ್ದಾರೆ. ಅದು ನಮ್ಮ ಅಜೆಂಡಾದಲ್ಲೂ ಅದು ಒಂದಿತ್ತು. ಅಜೆಂಡಾ ನಾವು ಏನು ಕೊಟ್ಟಿದ್ದೋ BJPಯವರು ಅವ್ರು ಒಂದೊಂದಾಗಿ ಮಾಡ್ಕೊಬಂದಿದ್ದಾರೆ. ಮುಂದೆ ರಾಮ ರಾಜ್ಯ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಇವತ್ತು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಬರೀ 3 ರಾಜ್ಯದಲ್ಲಿದೆ. ಅವರು ಆಯ್ತೀವಿ ಅಂತ ಈಗ 25 ಗ್ಯಾರಂಟಿಗಳು ಕೊಟ್ಟವ್ರು, ಅವೆಲ್ಲ ಬೋಗಸು. ಒಬ್ಬೊಬ್ಬ ಮಹಿಳೆಗೆ 1 ಲಕ್ಷ ಕೊಡ್ತಾರೆ ಅಂದರೆ ಆರ್ಥಿಕ ಪರಿಸ್ಥಿತಿ ಎಲ್ಲಿಗೆ ಹೋಗುತ್ತೆ ದೇಶದ್ದು? ರಕ್ಷಣೆಗೆ ದುಡ್ಡು ಇಲ್ದಿದ್ದಂಗೆ ಆಗುತ್ತೆ, ಶಿಕ್ಷಣಕ್ಕೆ ದುಡ್ಡು ಇಲ್ದಂಗೆ, ಆರೋಗ್ಯಕ್ಕೆ ದುಡ್ಡು ಇಲ್ದಿದ್ದಂಗೆ ಆಗುತ್ತೆ. ಇವೆಲ್ಲ ಇರೋದೆಲ್ಲ ಬೋಗಸ್ ಮಾಡಿದ್ದಾರೆ. ಆದರೆ ನಮ್ಮ ರಾಜ್ಯದಲ್ಲಿ ಮಂಡ್ಯದಲ್ಲಿ ಮತ್ತು ನಾವು ದಳ ಮತ್ತು BJP ಒಂದಾಗಿರೋದ್ರಿಂದ ನಾವೆಲ್ಲರೂ ಕಾರ್ಯಕರ್ತರು ಒಗ್ಗಟ್ಟಿಂದ ಕೆಲಸ ಮಾಡಿ ಅಧಿಕ ಮತದಿಂದ ಹುಣಸೂರಲ್ಲಿ ಕಾಂಗ್ರೆಸ್ಸು ಮೂಲೆ ಗುಂಪಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.